ಬರ್ತಾ ಇದ್ದೀನಿ ಸ್ಕೂಲಿಂದ. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಂತೂ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ಇವತ್ತು ವೆದರ್ ಅಂತೂ ತುಂಬ ಅಂದರೆ ತುಂಬ ಕೂಲಾಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾಫಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಬಳಸೋದು ಯಾವುದು ಅಂತಂದರೆ ನಾನು ನೆಸ್ಕೆಫ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಬ್ರೂಗಿಂತ ಇದು ಜಾಸ್ತಿ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಫ್ಲೇವರ್ಸೇ, ಬಟ್ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನಾನಿನ್ನು ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ನಮ್ಮ ಹಸ್ಬೆಂಡ್ ಆಮೇಲೆ ಎದ್ಮೇಲೆ ಕುಡಿತಾರೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಹಾಲು ಹಾಗೆ ಉಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಕೂಡ ಕುಡಿಯೋಲ್ಲ ಕಾಫಿ ಟೀ. ಏನಂತಂದರೆ ವೆದರ್ ಏನಾದರೂ ಜಾಸ್ತಿ ಕೂಲಾಗಿದೆ, ತುಂಬ ಚಳಿ ಆಗ್ತಿದೆ ಅಂತಂದರೆ ಮಾರ್ನಿಂಗ್ ಟೈಮ್ ಮಾತ್ರ ಸ್ವಲ್ಪ ಕೊಟ್ಟರೆ ಕುಡಿತಾರೆ. ಆಮೇಲೆ ನಾವು ಕಾಫಿಗೂ ಕೂಡ ಬೆಲ್ಲನೇ ಯೂಸ್ ಮಾಡ್ತೀವಿ. ಸೊ ಬೆಲ್ಲ ಹಾಲಲ್ಲಿ ಹಾಕಿದ್ರೆ ಒಡೆದೋಗುತ್ತೆ ಅಂತ ಡೌಟ್ ಬರ್ಬೋದು. ಸೊ ನಾನು ಸ್ವಲ್ಪ ಪುಡಿ ಮಾಡಿಕೊಂಡು ಲಾಸ್ಟಲ್ಲಿ ಹೀಗೆ ಹಾಕಿಬಿಟ್ಟು ಇಮ್ಮಿಡಿಯೇಟ್ಲಿ ನಾನು 1 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಸೋಸ್ಕೊಂಡ್ಬಿಡ್ತೀನಿ. ಸೊ ಆವಾಗ ಒಡೆದೋಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಆಮೇಲೆ ನನ್ನ ಕಾಫಿ ಅಂತೂ ರೆಡಿ ಆಯಿತು. ಇವಾಗ ಆಚೆ ಹೋಗ್ಬಿಟ್ಟು ವೆದರ್ನ ಎಂಜಾಯ್ ಮಾಡ್ದೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಆಚೆ ಬಂದೆ. ಅದರಲ್ಲಿ ಈ ವಿಂಟರ್ ಸೀಸನಲ್ಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ಎಕ್ಸ್ಪೆಷಲಿ ಮದರ್ಸ್ಗೆ. ಯಾಕಂದರೆ ಮದರ್ಸ್ ಅಲ್ವಾ ಬೇಗ ಎದ್ದೇಳೋದು. ಆಮೇಲೆ ಮಕ್ಕಳು ಬೇಗ ಸ್ಕೂಲಿಗೆ ಹೋಗಬೇಕು, ಟಿಫನ್ ಮಾಡಬೇಕು. ಸೊ ಅದೆಲ್ಲ ತುಂಬ ಟೆನ್ಷನ್ಸ್ ಇರುತ್ತೆ. ಸೊ ಹಂಗೆ ಕಷ್ಟಪಟ್ಟು ಎದ್ದೇಳಲೇಬೇಕು. ಸೊ ಇವತ್ತಂತೂ ನಮ್ಮ ಮನೇಲಿ ಮಿಲ್ಲೆಟ್ಸ್ ಬಿಸಿಬೇಳೆ ಬಾತನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಬಿಸಿಬೇಳೆ ಬಾತೇ ತಿನ್ನಲ್ಲ. ಸೊ ನನಗೊಬ್ಬಳಿಗೆ ತುಂಬ ಇಷ್ಟ ಬಿಸಿಬೇಳೆ ಬಾತ್ ಅಂದರೆ. ನಮ್ಮ ಹಸ್ಬೆಂಡ್ ಕೂಡ ತಿನ್ನಲ್ಲ. ಆಮೇಲೆ ಅವರೇ ಹೇಳಿದ್ದು ಈ ಥರ ಮಿಲ್ಲೆಟ್ಸಲ್ಲಿ ಮಾಡು, ಆಮೇಲೆ ನಾನು ತಿಂತೀನಿ ಅಂತ. ಸೊ ಒಂದಿನ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು ಅವ್ರಿಗೆ. ಆ್ಯಂಡ್ ಇದು ಹೆಲ್ತಿ ರೆಸಿಪಿ ಮತ್ತು ಟೇಸ್ಟಿ ಕೂಡ ಇರುತ್ತೆ. ಸೊ ನಾನಂತೂ ವೀಕ್ಲಿ ಒನ್ಸ್ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಈವನ್ ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡೋದು ಬಂದು ಫಾಕ್ಸ್ ಸ್ಟೈಲ್ ಮಿಲ್ಲೆಟ್ಸ್, ಅದೇ ನವಣಿ ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ ನಾನು ಪ್ರಿಪೇರ್ ಮಾಡೋದು. ಇನ್ನು ಇವತ್ತು ನಮ್ಮ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಬಂದು ಡ್ರೈ ಫ್ರೂಟ್ಸು ಮತ್ತು ಬನಾನಾ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಹೇಗೆ ಅಂದರೆ ಒಬ್ಳಿಗೆ ಏನು ಹಾಕ್ಕೊಡ್ತೀನೋ ಸ್ನ್ಯಾಕ್ಸ್ ಬಾಕ್ಸ್ಗೆ, ಸೊ ಇನ್ನೊಬ್ಳು ಕೂಡ ಅದೇ ಬೇಕು ಹಂಗೆ. ಬಾಯ್ ಬಂಗಾರು. ಸೊ ಇವಾಗಂತೂ ನಾನು ಬ್ರೇಕ್ಫಾಸ್ಟ್ನ ತಿಂತಾ ಇದ್ದೀನಿ. ಆ್ಯಕ್ಚುಲಿ ನಾನಂತೂ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮಾಡ್ತೀನಿ. ಯಾಕೆ ಅಂತಂದರೆ ಆ ಥರ ಮಾಡೋದ್ರಿಂದ ನಮಗೆ ಕೂಡ ಹೆಲ್ತ್ಗೆ ಒಳ್ಳೆಯದು ಆ್ಯಂಡ್ ನಾವು ಕೂಡ ಸ್ಟ್ರಾಂಗ್ ಆಗಿರ್ತೀವಿ. ಸೊ ಸೆಲ್ಫ್ ಕೇರ್ ಕೂಡ ಇರಬೇಕಲ್ಲ. ಸೊ ಹಾಗಾಗಿ ಆಮೇಲೆ ಟಿಫನ್ ತಿಂದು ಆಮೇಲೆ ನಾನು ಕೆಲಸನ ಮಾಡ್ಕೊತೀನಿ. ಟಿಫನ್ ತಿಂದಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ, ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೊತೀನಿ. ಆ್ಯಂಡ್ ಡೈಜೆಷನ್ ಕೂಡ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತಲ್ಲ. ಸೊ ಹಾಗಾಗಿ ಆಮೇಲೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಗವ್ಯ ಸ್ಕೂಲ್ ಹತ್ರ ಹೋಗಬೇಕು. 10 ಮಿನಿಟ್ಸ್ ಬಿಫೋರೇ ಹೋಗಬೇಕು, ಯಾಕಂದರೆ ಅವಳು ಸ್ಕೂಲ್ ಸ್ವಲ್ಪ ದೂರ ಇದೆ. ಗವ್ಯನ ಕರ್ಕೊಂಡು ಬರ್ತಾ ಇದ್ದೀನಿ ಸ್ಕೂಲಿಂದ. ಹಾಯ್ ಮಾಡು ಗವ್ಯ. ಇನ್ನು ನೈಟ್ ಡಿನ್ನರ್ಗೆ ನಾನು ಎಣ್ಗಾಯಿ ಮತ್ತು ರೊಟ್ಟಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಒಂದು 7 ಬದನೆಕಾಯಿನ ತೊಗೊಂಡು ಫಸ್ಟ್ ಈ ಥರ ಕಟ್ ಮಾಡ್ಕೊಬೇಕು. ಆಮೇಲೆ ಸೆಂಟ್ರಿಗೆ 2 ಕಡೆ ಕಟ್ ಮಾಡ್ಕೋಬೇಕು. ಇನ್ನು ಈ ಥರ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಸಾಲ್ಟ್ ವಾಟ್ರಲ್ಲೇ ಹಾಕಿಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿರೋ ಆಲೂಗಡ್ಡೆನ ತೊಗೊಂಡು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ. ಆ್ಯಕ್ಚುಲಿ ಆಲೂಗಡ್ಡೆ ಅನ್ನೋದು ಆಪ್ಷನಲ್, ಬಟ್ ನಮ್ಮ ಆಂಧ್ರ ಸೈಡ್ ನಾವು ಹಾಕ್ತೀವಿ. ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಹಾಕೇ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಂತೂ ಒಂದು ಹಾಕ್ತಾಯಿದ್ದೀನಿ. ಆಮೇಲೆ ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸೆ ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಸೆ ಕೊಬ್ಬರಿ ಇಲ್ಲಾಂದರೆ ಒಣ ಕೊಬ್ಬರಿ ಯಾವುದಾದ್ರೂ ಓಕೆ. ಒಂದು 3 ಗೋಡಂಬಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹುರಿದು ಹಾಕೋಬೇಕು. ಆಮೇಲೆ 2 ಮೀಡಿಯಮ್ ಸೈಜಲ್ಲಿರೋ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಎಷ್ಟು ಫೈನ್ ಅಂದರೆ ಅಷ್ಟು ಫೈನಾಗೆ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಕಟ್ ಮಾಡಿರೋ ಬದನೆಕಾಯಿ ಒಳಗಡೆ ಈ ಮಸಾಲ ಪೇಸ್ಟ್ನ ಫಿಲ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಲ್ಲಿರೋ ಆನಿಯನ್ಸ್ ಮತ್ತು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಇವಾಗ ಮಸಾಲೆ ಸ್ಟಫ್ಡ್ ಬದನೆಕಾಯಿನ ಇದರಲ್ಲಿ ಹಾಕ್ಕೊಂಡು ಇವಾಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಆ್ಯಕ್ಚುಲಿ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಲಿ, ಲೈಕ್ ಮತ್ತು ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಗ ಫ್ರೈ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಮೀಡಿಯಮ್
ಮೀಡಿಯಮಲ್ಲಿ ಇಟ್ಕೊಂಡು ಇವಾಗ ಸ್ವಲ್ಪ ಬದನೆಕಾಯಿನ ಫ್ರೈ ಮಾಡ್ಕೊತೀನಿ. ಈ ಥರ ಫ್ರೈ ಆದಮೇಲೆ ನಾವು ಇನ್ನು ಮಿಕ್ಕಿರೋ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಆ ಮಸಾಲೆನೂ ಕೂಡ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸೊ ಆವಾಗಲೇ ನಮಗೆ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಕೂಡ ಸಪ್ರೇಟ್ ಆಗುತ್ತೆ, ಆವಾಗ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾವು ಅದೇ ಮಿಕ್ಸಿ ಜಾರಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನೀವು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಹಾಕ್ಕೊಳ್ಳಿ, ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾವು ಕಟ್ ಮಾಡಿರೋ ಆಲೂಗಡ್ಡೆನ ಇದರಲ್ಲಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಬದನೆಕಾಯಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವಾಗಲೂ ಎಣ್ಗಾಯಿ ಮಾಡಬೇಕಾದ್ರೆ ಕುಕ್ಕರಲ್ಲಿ ಹಾಕಿಬಿಟ್ರೆ ಬೇಗ ಆಗುತ್ತೆ ಅಂತ ಮಾಡ್ಕೊತೀವಿ, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ಆಮೇಲೆ ಈ ಥರ ಬಾಣಲಿಯಲ್ಲಿ ಇಲ್ಲ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇದು ಬೇಗ ತಳ ಹಿಡಿಯುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಪ್ರತಿ ಸಲ 1 or 2 ಮಿನಿಟ್ಗೆ ಒನ್ಸ್ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ. ಆಮೇಲೆ ತಳ ಹಿಡೀತು ಅಂತಂದರೆ ರಿಯಲಿ ಟೇಸ್ಟ್ ಅಂತೂ ಚೇಂಜ್ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇನ್ನು ಲಾಸ್ಟಲ್ಲಿ ನಮಗೇನಾದರೂ ಸ್ವಲ್ಪ ಇನ್ನೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಬೇಕಿದ್ರೆ ಫ್ರೈ ಮಾಡ್ಕೋಬೋದು. ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡಿ. ಸೊ ಫೈನಲಿ ನಮಗೆ ಬದನೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಮಗೆ ಎಣ್ಗಾಯಿ ಫ್ರೈ ಅಂತೂ ರೆಡಿ ಆಯಿತು. ಚಪಾತಿ ಜೊತೆ ಆ್ಯಂಡ್ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಅಂಗಾರಕ ಸಂಕಷ್ಟಿ ಪೂಜೆ ಮಾಡಿದ್ನಲ್ಲ, ಸೊ ಅವತ್ತು ಮುಡಿ ಕಟ್ಟಿದ್ನಲ್ಲ, ಆ ಮುಡಿನ ಇವತ್ತು ಪ್ರಸಾದ ಮಾಡೋಣ ಅಂತ ಹೇಳಿಬಿಟ್ಟು ಮುಡಿನ ಬಿಚ್ಚಿಬಿಟ್ಟು ಅದರಲ್ಲಿರೋ ದುಡ್ಡು ಎಲೆ ಇದನ್ನೆಲ್ಲ ಸೈಡಿಗೆ ತೆಗೆದು ಅದರಲ್ಲಿರೋ ಅಕ್ಕಿನ ಹಾಕ್ಕೊಂಡು ಅದರಲ್ಲಿ ಪೊಂಗಲ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಆ ದುಡ್ಡನ್ನ ಅದರಲ್ಲೇ ಹಾಕ್ಬಿಟ್ಟು ಮುಡಿ ಕಟ್ಬಿಟ್ಟು ಅಲ್ಲೇ ದೇವ್ರ ಹತ್ರ ಇಟ್ಬಿಡ್ತೀನಿ. ಆ್ಯಕ್ಚುಲಿ ಈ ಅಕ್ಕಿಯಲ್ಲಿ ಪ್ರಸಾದ ಮಾಡಿಬಿಟ್ಟು ಸ್ವಲ್ಪ ಜನಕ್ಕೆ ಹಂಚ್ಬೇಕು. ಸೊ ನಾನೇನು ಮಾಡ್ತಿದ್ದೀನಿ, ಇರೋದೇ ಸ್ವಲ್ಪ ಅಕ್ಕಿ ಅಲ್ವಾ, ಇದರಲ್ಲಿ ಪೊಂಗಲ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರಿಗೆ ಶೇರ್ ಮಾಡಿಬಿಡ್ತೀನಿ. ಇನ್ನು ಪ್ರಸಾದ ಕೂಡ ರೆಡಿ ಆಯಿತು. ಇವಾಗ ಪೂಜೆ ಮಾಡಬೇಕು. ನಾವಂತೂ ಮನೇಲಿ ಕಳಸ ಇಟ್ಟಿಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ತೀರೋಗಿ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ನಮ್ಮ ಅತ್ತೆ ಇಡಬೇಡ ಅಂತ ಹೇಳಿದ್ರು, ಅದಕ್ಕೆ ಇಟ್ಟಿಲ್ಲ. ದೀಪ ಮತ್ತು ಇದು ಆರತಿ ಮಾಡೋದು ಮಾತ್ರ ಇದೆ. ಇದೊಂದು 2ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹುಣಸೆಹಣ್ಣು ಮತ್ತು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಫೋಟೋ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬೊಟ್ಟಿಟ್ಟು ಇವಾಗ ಹೂವನ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಇಲ್ಲ, ಆ್ಯಂಡ್ ಇರೋದೇ ಒಂದು ಫೋಟೋ ಇಷ್ಟು ಮಾತ್ರನೇ. ಸೊ ಅಷ್ಟು ಮಾಡಲಿಕ್ಕೆ ಕೂಡ ನನಗೆ ಒಂದು 1/2 hour ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ಅಂದರೆ. ನಮ್ಮ ಮಕ್ಕಳಂತೂ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಗೊತ್ತಾ, ಈವನ್ ಪೂಜೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಡಿಸ್ಟರ್ಬ್ ಮಾಡ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆ ಟೈಮ್ ಮಾಡ್ತೀನಿ ಒಂದೊಂದು ಸತಿ, ಅಂದರೆ ಇನ್ನು ಎದ್ದೇಳೋಕ್ಕಿಂತ ಮುಂಚೆ, ಇಲ್ಲ ಅಂತಂದರೆ ಮಧ್ಯಾಹ್ನ ಟೈಮ್ ಅವ್ರು ಮಲಗಿರ್ತಾರಲ್ಲ, ಸೊ ಆ ಟೈಮಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಟ್ಟು ಆಮೇಲೆ ಸಾಯಂಕಾಲ ಜಸ್ಟ್ ದೀಪ ಹಚ್ತೀನಿ. ಸೊ ಆ ಥರ ಮಾಡ್ಕೊತೀನಿ. ಇಲ್ಲ ಅಂತಂದರೆ ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾರೆ ನನಗೆ. ಸೊ ಫೈನಲಿ ನಂದು ಪೂಜೆ ಎಲ್ಲ ಮುಗೀತು. ಇವಾಗ ಇನ್ನು ರೊಟ್ಟಿ ಪ್ರಿಪೇರ್ ಮಾಡ್ಕೋಬೇಕು. ನಮ್ಮ ಹಸ್ಬೆಂಡ್ ಬಂದು ಊಟ ಮಾಡ್ಕೊಂಡು ಹೋದ್ರು. ಇವಾಗ ನನಗೆ ಮಕ್ಕಳಿಗೆ ರೊಟ್ಟಿನ ಪ್ರಿಪೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ರೈಸು ಮತ್ತು ಸ್ವೀಟ್ ಪೊಂಗಲ್ ಆ್ಯಂಡ್ ಎಣ್ಗಾಯಿ ಎಲ್ಲ ಮಾಡಿಟ್ಟಿದ್ದೀನಲ್ಲ, ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಚಪಾತಿ ಕೂಡ ತುಂಬ ಅವಾಯ್ಡ್ ಮಾಡ್ತೀವಿ, ಅದೇನೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಚಪಾತಿ ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಗೋ ಜೋಳದ ಹಿಟ್ಟಲ್ಲೇ ಜೋಳದ ರೊಟ್ಟಿ ಮಾಡ್ಕೊತೀವಿ. ಯೂಶ್ವಲಿ ನಮ್ಮ ಮನೇಲಿ ಡೈಲಿ ಮುದ್ದೆನೇ ಇರುತ್ತೆ, 1 or 2 times ಮಾತ್ರ ಈ ಥರ ರೊಟ್ಟಿ ಮಾಡ್ಕೊತೀನಿ, ಆಲ್ಟರ್ನೇಟ್ ಅಷ್ಟೇ. ಸೊ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಕಾಂಬಿನೇಷನ್ ಸೂಪರ್ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಹತ್ರ ಯಾವ ಮ್ಯಾಮ್ ಇಸ್ಕೊಳ್ಳಲ್ಲ, ಹಂಗೆ ಈ ಮ್ಯಾಮ್ ಇಸ್ಕೊಂತಿದ್ದಾಳ ಸ್ಟೂಡೆಂಟ್ಸ್ ಹತ್ರ. ನೋಡಿ ಕೊಡಲ್ಲ, ಓಪನ್ ಮಾಡಿ ಕೊಡ್ತಾರಷ್ಟೇ, ಮ್ಯಾಮ್ ಕೇಳಲ್ಲ. ಈ ಮ್ಯಾಮ್ ಕೇಳ್ತಿದ್ದಾಳ ನಿನಗೆ? ನೋಡಿ, ಗವ್ಯ ಮ್ಯಾಮು ಟೀಚರ್ ಆಗಿ ಸ್ಟೂಡೆಂಟ್ಸ್ ಹತ್ರ ಸ್ವಲ್ಪ ಕೊಡಿ ಅಂತ ಕೇಳ್ತಿದ್ದಾಳೆ. ಸ್ಟೂಡೆಂಟ್ಸ್ ಹತ್ರ ಹಂಗೆಲ್ಲ ಇಸ್ಕೋಬಾರ್ದು ಮ್ಯಾಮ್ ನೀವು. ಏನು ಮ್ಯಾಮ್ ಅರ್ಥ ಆಯ್ತಾ?
ಸರಿ, ಅಲ್ಲಿ ಸ್ಟೂಡೆಂಟ್ಸ್ನ ನೋಡಿ ಕರೆಕ್ಟಾಗಿ ಊಟ ಮಾಡ್ತಿದ್ದಾರಾ ಇಲ್ಲ ಅಂತ ನೋಡ್ರಿ, ಚೆಕ್ ಮಾಡ್ಕೊಳ್ಳಿ. ಮ್ಯಾಮ್, ನೀವು ನೀಟಾಗಿ ತಿಂದಿಲ್ಲ ಅಂದರೆ ಮನೆ ಕಳಿಸಲ್ವಾ ಮ್ಯಾಮ್ ಮಕ್ಕಳನ್ನ? ಸರಿ, ನಿಮ್ಮ ಸ್ಟೂಡೆಂಟ್ಸ್ಗೆ ಹೇಳಿ ನೀಟಾಗಿ ಊಟ ಮಾಡಿ. ಖಾಲಿ ಮಾಡಿದ್ರೆ ಅಷ್ಟೇ ಮನೆ ಕಳ್ಸೋದಾ? ಸರಿ, ಆಯಿತು ಆಯಿತು ಮ್ಯಾಮ್. ಇವಾಗ ಸ್ನ್ಯಾಕ್ಸ್ ಟೈಮ್ ಆಯಿತು ಮ್ಯಾಮ್. ಈಗ ಟೀಚ್ ಮಾಡಿ, ಲೆಸನ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.